ಮುಗಿಯದ ಬಂಧನ ಭಾಗ 41. ತನ್ನ ಮನಸ್ಸನ್ನು ತಾನೇ ಸರಿದೂಗಿಸಿಕೊಳ್ಳುತ್ತಾ ಅಶ್ವಿನಿ ಅನ್ವಿತಾಗೆ ಬೆಳಗ್ಗೆ ಹೊತ್ತಿಗೆ ಜ್ವರ ಪೂರ್ತಿ ಸರಿ ಹೋಗ್ತದೆ. ಆದರೆ ಅವಳಿಗೆ ನೆಗಡಿ ಬರದಿರೋ ಥರ ಜಾಗ್ರತೆ ವಹಿಸಿ ನಾನು ಈಗಲೇ ಇಲ್ಲಿಂದ ಹೊರಡಬೇಕು ಅಂತ ಮೆಲ್ಲನೆ ಹೇಳಿದ್ಲು. ಅವಳು ಹಿಂತಿರುಗಿ ಕೋಣೆಯಿಂದ ಹೊರಡೋಕೆ ಪ್ರಯತ್ನಿಸುತ್ತಿರುವಾಗ ಸುಹಾಸ್ನ ಬಲವಾದ ಕೈ ಇದ್ದಕ್ಕಿದ್ದ ಹಾಗೆ ಅವಳ ಮಣಿಕಟ್ಟನ್ನು ಬಿಗಿಯಾಗಿ ಹಿಡಿಯುತ್ತೆ. ಅಶ್ವಿನಿ ತೀವ್ರ ಗೊಂದಲ ಮತ್ತು ಆತಂಕದಿಂದ ಹಿಂತಿರುಗಿ ನೋಡ್ತಾಳೆ. ಸುಹಾಸ್ನ ಉಬ್ಬುಗಳು ತೀವ್ರವಾಗಿ ಸುಕ್ಕುಗಟ್ಟಿದ್ವು. ಈಗ ಬೆಳಗ್ಗೆ 4 ಗಂಟೆ. ನೀನು ರಾತ್ರಿ ಇಡೀ ಸರಿಯಾಗಿ ನಿದ್ದೆಯೂ ಮಾಡಿಲ್ಲ. ಈ ಅಸಮಯದಲ್ಲಿ ನಿನ್ನನ್ನು ಹೀಗೆ ಒಬ್ಬಂಟಿಯಾಗಿ ಕಳಿಸೋಕೆ ನಾನು ಖಂಡಿತವಾಗಿಯೂ ಬಿಡೋದಿಲ್ಲ. ಇದಲ್ಲದೆ ಬೆಳಗ್ಗೆ ಎಚ್ಚರವಾದ ಮೇಲೆ ನಾನು ಅನ್ವಿತಾಗಿ ಏನಂತ ಹೇಳಲಿ? ನೀನು ಎಲ್ಲಿಗೂ ಹೋಗೋದಿಲ್ಲ ಅಂತ ಅವಳಿಗೆ ಭರವಸೆ ನೀಡಿದ್ಯಾ ತಾನೇ? ಅವಳು ಎಚ್ಚರವಾದಾಗ ನೀನು ಪಕ್ಕದಲ್ಲಿ ಕಾಣಿಸ್ತಿದ್ರೆ ಖಂಡಿತವಾಗಿಯೂ ದೊಡ್ಡ ಗಲಾಟೆಯನ್ನೇ ಮಾಡ್ತಾಳೆ. ಬಹುಶಃ ನಿನ್ನನ್ನು ಹುಡುಕೊಂಡು ನಿನ್ನ ಮನೆಗೆ ಓಡಿ ಬಂದರೂ ಬರಬಹುದು. ಅವಳು ಇನ್ನೂ ಜ್ವರದಿಂದ ದುರ್ಬಲಳಾಗ್ತಾಳೆ. ಅವಳು ಮತ್ತೆ ಅನಾರೋಗ್ಯಕ್ಕೆ ಒಳಗಾದರೆ ಅದಕ್ಕೆ ಯಾರು ಹೊಣೆ ಅಂತ ಸುಹಾಸ್ ಗಂಭೀರವಾಗಿ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾನೆ ಇದ್ದಾನೆ. ಅದನ್ನು ಕೇಳಿ ಅಶ್ವಿನಿ ತನ್ನ ಒಬ್ಬುಗಳನ್ನು ಸುಕ್ಕುಗಟ್ಟಿಕೊಂಡು ಸ್ವಲ್ಪ ಸಮಯದ ಮುಂಚೆಯಷ್ಟೇ ಅವಳು ಖಂಡಿತ ಆ ಕಹಿ ಕನಸಿನ ನಂತರ ಅವಳಿಗೆ ಈ ಬಂಗಲೆಯಲ್ಲಿ ಒಂದು ಕ್ಷಣವೂ ಇರೋಕೆ ಇಷ್ಟ ಇರಲಿಲ್ಲ. ಅನ್ವಿತಾಗೆ ಇಡೀ ರಾತ್ರಿ ಅವಳ ಜೊತೆಯಲ್ಲೇ ಇರುವುದಾಗಿ ಭರವಸೆ ನೀಡಿದ್ದು ನೆನಪಾಯಿತು. ಅವಳ ಮನಸ್ಸಿನ ಮುಜುಗರವನ್ನು ಗ್ರಹಿಸಿದಂತಹ ಸುಹಾಸ್ ಮುಖ ಗಂಟಾಕಿ, ಚಿಂತಿಸಬೇಡ, ಅನ್ವಿತಾಗೆ ಈಗ ನಿನ್ನ ಅವಶ್ಯಕತೆ ಇದೆ. ಒಂದೇ ಕಾರಣಕ್ಕೆ ನೀನು ತಡಿತಿದ್ದೀನಿ. ಭವಿಷ್ಯದಲ್ಲಿ ಮಗುವಿಗೆ ಏನಾದರೂ ತೀರಾ ಮುಖ್ಯವಾದ ತುರ್ತು ಪರಿಸ್ಥಿತಿ ಬಂದರೆ ಹೊರತು ಅವಳು ನಿನ್ನ ವೈಯಕ್ತಿಕ ಜೀವನದಲ್ಲೇ ಹಸ್ತಕ್ಷೇಪ ಮಾಡೋಕೆ ನಾನು ಬಿಡೋದಿಲ್ಲ. ಅವಳ ಮಣಿಕಟ್ಟಿನ ಮೇಲಿದ್ದ ತನ್ನ ಹಿಡಿತವನ್ನು ಸಡಿಲಿಸಿದ ಸುಹಾಸ್ನ ನಿಷ್ಠೂರ ಮಾತುಗಳು ಅಶ್ವಿನಿಗೆ ತೀರಾ ವಿಚಿತ್ರ, ನೋವಿನಿಂದ ಕೂಡಿದಾಗೆ ಅನ್ನಿಸ್ತು. ಅವನು ಯಾವುದೇ ಕಾರಣವಿಲ್ಲದೆ ತನ್ನನ್ನು ಅಪಹಾಸ್ಯ ಮಾಡ್ತಿದ್ದಾನೆ ಅಂತ ಅವಳು ಭಾವಿಸಿದ್ಲು. ಅವಳ ಅಂತರಂಗದಲ್ಲಿ ಒಂದು ರೀತಿಯ ಅಹಿತಕರವಾದ ಕಹಿ ಭಾವನೆ ಹುಟ್ಟುಕೊಳ್ತು. ಅಶ್ವಿನಿ ಹೊರಟು ಹೋಗುತ್ತಿರುವುದನ್ನು ನಿದ್ರೆಯಲ್ಲೇ ಗ್ರಹಿಸಿದಂತೆ ಹಾಸಿಗೆ ಮೇಲಿದ್ದ ಅನ್ವಿತಾ ಮೆಲ್ಲನೆ ಹುರುಳಿದ್ಲು. ಆ ಪುಟ್ಟ ಹುಡುಗಿ ಹಾಸಿಗೆ ಮೇಲೆ ಅಶ್ವಿನಿ ಮಲಗಿದ್ದ ಜಾಗವನ್ನು ತನ್ನ ಪುಟ್ಟ ಕೈಗಳಿಂದ ಹುಡುಕುತ್ತಾ ಮೃದುವಾಗಿ ನರಳಿದ್ಲು. ಆ ನರಳಾಟದ ಶಬ್ದ ಕೇಳಿ ಇಬ್ಬರು ತಕ್ಷಣವೇ ಅವಳತ್ತ ತಿರುಗಿ ನೋಡಿದ್ರು. ಅಶ್ವಿನಿಗೆ ಅನ್ವಿತಾಗೆ ನೀಡಿದ ಭರವಸೆಯನ್ನು ಮುರಿಯೋಕೆ ಸಾಧ್ಯನೇ ಆಗಲಿಲ್ಲ. ಅವಳು ಒಂದು ಕ್ಷಣ ಹಿಂಜರಿದು, ನಾನು ಇಲ್ಲೇ ಅನ್ವಿತಾ ಪಕ್ಕದಲ್ಲೇ ಇರ್ತೀನಿ. ಆದರೆ ಸುಹಾಸ್ ಸರ್, ನಾನು ನಿದ್ದೆ ಮಾಡುವಾಗ ಅಥವಾ ಈ ಕೋಣೆಯಲ್ಲಿರುವಾಗ ನೀವು ಇಲ್ಲೇ ಇರುವುದು ಸರಿಯಲ್ಲ ಅಂತ ಭಾವಿಸ್ತೀನಿ ಅಂತ ಡೈರೆಕ್ಟಾಗಿ ಹೇಳಿದ್ಲು. ಸ್ಪಷ್ಟವಾಗಿ ಅವಳು ಅವನಿಗೆ ಅಲ್ಲಿಂದ ಹೊರಟು ಹೋಗುವಂತೆ ನೇರವಾಗಿಯೇ ಹೇಳ್ತಿದ್ದಾಳೆ. ಕೋಣೆಯಲ್ಲಿ ಕೆಲವು ಕ್ಷಣ ತಣ್ಣನೆಯ ಮೌನ ಆವರಿಸಿತು ಮತ್ತು ಸುಹಾಸ್ನ ಕೋಪ ಕ್ಷಣಾರ್ಧದಲ್ಲೇ ಹೆಚ್ಚಾಗೋಯಿತು. ಕೊನೆಗೆ ಮಂಜುಗಡ್ಡೆಯಂತೆ ತಣ್ಣನೆಯ ಹಾಗೂ ಗಂಭೀರವಾದ ಧ್ವನಿಯಲ್ಲಿ ಅವನು ಸರಿ, ಹಾಗಾದರೆ ಅನ್ವಿತಾಳನ್ನು ಚೆನ್ನಾಗಿ ನೋಡ್ಕೋ ಅಂತ ಉತ್ತರಿಸ್ತಾನೆ. ನಂತರ ಅವನು ತೀವ್ರ ಕೋಪದಿಂದ ಕೋಣೆಯಿಂದ ಹೊರ ನಡೆದೇ ಬಿಟ್ಟ. ಬಾಗಿಲು ತಟ್ಟನೆ ಮುಚ್ಚಿಕೊಂಡಾಗ ಅಶ್ವಿನಿ ನೆಮ್ಮದಿಯ ಸುದೀರ್ಘ ನಿಟ್ಟುಸಿರನ್ನು ಬಿಟ್ಲು. ಅವಳು ತಕ್ಷಣವೇ ಅನ್ವಿತಾ ಬಳಿಗೆ ಹಿಂತಿರುಗಿ ಹಾಸಿಗೆ ಮೇಲೆ ಮಲಗ್ತಾಳೆ. ಅನ್ವಿತಾ ನಿದ್ರೆಯಲ್ಲಿ ಅಶ್ವಿನಿಯ ದೇಹದ ಬೆಚ್ಚಗಿನ ಉಷ್ಣತೆಯನ್ನು ಹುಡುಕ್ತಿರುವಂತೆ ಅವಳತ್ತ ಮತ್ತಷ್ಟು ಹತ್ತಿರ ಬಂದಳು. ಅಶ್ವಿನಿಯ ಹೃದಯ ಕರಗಿ ಮೃದುವಾಯಿತು. ಅವಳು ತನ್ನ ಕೈಯನ್ನು ಚಾಚಿ ಆ ಪುಟ್ಟ ಹುಡುಗಿಯನ್ನು ತನ್ನ ಎದೆಯ ಅಪ್ಪುಗೆಯಲ್ಲಿ ಆತ್ಮೀಯವಾಗಿ ಎಳೆದುಕೊಳ್ತಾಳೆ. ತಾಯಿಯ ಬೆಚ್ಚಗಿನ ಅಪ್ಪುಗೆ ಸಿಗ್ತಾ ಇರೋ ಥರನೇ ನೆಮ್ಮದಿಯ ನಿಟ್ಟುಸಿರು ಬಿಡ್ತಿದ್ದ ಅನ್ವಿತಾಳ ತುಟಿಗಳಲ್ಲಿ ಒಂದು ಸುಂದರವಾದ ಕಿರುನಗೆ ಅನ್ನೋದು ಆ ಕ್ಷಣದಲ್ಲಿ ಹರಳುತ್ತೆ. ಆ ದೃಶ್ಯ ಅಶ್ವಿನಿಯ ಹೃದಯವನ್ನು ಸಂಪೂರ್ಣವಾಗಿ ಕರಗಿಸಿತ್ತು. ಸ್ವಲ್ಪ ಮುಂಚೆ ತಾನು ಕಂಡ ಕೆಟ್ಟ ಕನಸಿನಿಂದ ಉಂಟಾಗಿದ್ದ ಆತಂಕವೆಲ್ಲವೂ ಗಾಳಿಯಲ್ಲಿ ಕರಗಿ ಹೋದಂತಾಯಿತು. ಅವಳು ನಿಧಾನವಾಗಿ ಪ್ರಶಾಂತ ನಿದ್ರೆಗೆ ಜಾರಿದ್ಲು. ಮರುದಿನ ಬೆಳಗ್ಗೆ ಪ್ರಭಾಕರನ ಕಿರಣಗಳು ಕೋಣೆಗೆ ಬಿದ್ದಾಗ ಅಶ್ವಿನಿಯ ಬೆಚ್ಚಗಿನ ತೋಳುಗಳಲ್ಲೇ ಅನ್ವಿತಾ ಕಣ್ಣನ್ನು ತೆರೆದ್ಲು. ರಾತ್ರಿ ಇಡೀ ತಾನು ತನ್ನ ನೆಚ್ಚಿನ ಆಂಟಿ ತಾವು ಮಲಗಿದ್ದೆ. ಆ ಪುಟ್ಟ ಕಣ್ಗಳಲ್ಲಿ ಅಪಾರ ಸಂತೋಷ ಇತ್ತು. ಅಬ್ಬಾ, ನಾನು ಎಷ್ಟೊಂದು ಸಂತೋಷವಾಗಿದ್ದೀನಿ ಗೊತ್ತಾ ಶ್ರೀಮತಿ ಅಶ್ವಿನಿ ಆಂಟಿ ಅಂತ ಮಗು ಮನಸ್ಸಿನಲ್ಲೇ ಕುಣಿದಾಡ್ತು. ಬೆಳಗ್ಗೆ ಎದ್ದ ಮೇಲೆ ಅನ್ವಿತಾ ಮತ್ತು ಅಶ್ವಿನಿಯ ನಡುವೆ ನಡೆಯುವ ಮೊದಲ ಮಾತುಕತೆ ಏನು? ಸುಹಾಸ್ ಬೆಳಗಿನ ಉಪಹಾರದ ವೇಳೆಗೆ ಕೋಣೆಗೆ ಬರ್ತಾನಾ? ನನ್ನನ್ನು ಬಿಟ್ಟು ಹೋಗುವ ಬದಲು ಅಶ್ವಿನಿ ಆಂಟಿ ಇಡೀ ರಾತ್ರಿ ನನ್ನ ಜೊತೆಯಲ್ಲೇ ಇದ್ದರು. ಪ್ರತಿದಿನವೂ ಹೀಗೆ ಇದ್ಬಿಟ್ರೆ ಎಷ್ಟು ಚೆನ್ನಾಗಿರ್ತೈತಲ್ವಾ ಅಂತ ಅನ್ವಿತಾ ಮನಸ್ಸಿನಲ್ಲೇ ಸಂಭ್ರಮದಿಂದ ಕುಣಿದಾಡ್ತಾ ಇದ್ಲು. ಅಶ್ವಿನಿ ಅರ್ಧ ನಿದ್ದೆಯಲ್ಲಿದ್ದಾಗಲೇ ತನ್ನ ಎದೆಯ ಮೇಲಿದ್ದ ಅನ್ವಿತಾಳ ಮುದ್ದಾದ ಆಲೋಚನೆ ಮತ್ತು ಚಲನೆಯನ್ನು ಅನುಭವಿಸ್ತಿದ್ಲು. ಅವಳ ಮನಸ್ಸು ತಕ್ಷಣವೇ ಸ್ಪಷ್ಟವಾಗಿ ಕಣ್ಣುಗಳು ಮೆಲ್ಲನೆ ತೆರೆದವು. ಆಗಷ್ಟೇ ಅವಳಿಗೆ ಅನ್ವಿತಾಳ ಪ್ರಕಾಶಮಾನವಾದ ಸಂತೋಷದಿಂದ ಮಿಂಚುತ್ತಿದ್ದಂತಹ ಕಣ್ಣುಗಳು ಎದುರಾದವು.
ಅಶ್ವಿನಿ ಸೌಮ್ಯವಾಗಿ ನಗುತ್ತಾ ಪ್ರೀತಿಯಿಂದ ಕೇಳಿದ್ಲು, ಶುಭೋದಯ ಅನ್ವಿತಾ, ಈಗ ಹೇಗಿದೆ ನಿನಗೆ? ಇನ್ನೂ ಜ್ವರ ಅಥವಾ ಏನಾದರೂ ಅಸೌಕರ್ಯ ಏನಾದರೂ ಇದೆಯಾ? ಅನ್ವಿತಾ ತನಗೆ ಸಂಪೂರ್ಣವಾಗಿ ಹುಷಾರಾಗಿದೆ ಅನ್ನೋ ಥರ ಆತುರ ಪಡದೆ ಮೃದುವಾಗಿ ತಲೆಯಾಡಿಸಿದ್ಲು. ಅಶ್ವಿನಿಯ ತುಟಿಗಳಲ್ಲಿ ವಾತ್ಸಲ್ಯದ ಕಿರಣಗೆ ಅರಳಿತು. ಸರಿ, ಹಾಗಾದರೆ ಈಗ ಹಾಸಿಗೆಯಿಂದ ಎದ್ದು ಬೆಳಗಿನ ದಿನಚರಿಯನ್ನು ಆರಂಭಿಸೋ ಸಮಯ. ಅವಳು ಮೆಲ್ಲನೆ ಹಾಸಿಗೆಯಿಂದ ಎದ್ದು ಕುಳಿತಳು. ಸರಿಯಾದ ಅದೇ ಸಮಯಕ್ಕೆ ಮನೆ ಕೆಲಸದ ಗೀತಾ ಬಾಗಿಲನ್ನು ಸೌಮ್ಯವಾಗಿ ತಟ್ಟಿ ಅನ್ವಿತಾಗಿ ಹೊಸ ಬಟ್ಟೆಗಳನ್ನು ಹಿಡಿದುಕೊಂಡು ಕೋಣೆಯ ಒಳಗೆ ಬಂದಳು. ಗೀತಾ ಬಟ್ಟೆಗಳನ್ನು ನೀಡಿದ ನಂತರ ಅಶ್ವಿನಿ ಅತ್ಯಂತ ಕಾಳಜಿಯಿಂದ ಅನ್ವಿತಾಗೆ ಬಟ್ಟೆ ಬದಲಾಯಿಸೋಕೆ ಸಹಾಯ ಮಾಡಿದ್ಲು. ಬಟ್ಟೆ ಬದಲಾಯಿಸುವ ಕೆಲಸ ಮುಗಿದ ನಂತರ ಗೀತಾ ಅನ್ವಿತಾಳನ್ನು ಮುಖ ತೊಳೆಯಲು ಬಾತ್ರೂಮ್ಗೆ ಕರ್ಕೊಂಡು ಹೋಗೋಕ್ಕೆ ಬಯಸಿದ್ಲು. ಆದರೆ ಅನ್ವಿತಾ ಗೀತಾಳ ಕೈ ಹಿಡಿಯಲು ಸಂಪೂರ್ಣವಾಗಿ ನಿರಾಕರಿಸಿದ್ಲು. ಗೀತಾ ಆ ಪುಟ್ಟ ಹುಡುಗಿಯ ಮನಸ್ಸಿನ ಉದ್ದೇಶವನ್ನು ತಕ್ಷಣವೇ ಅರ್ಥ ಮಾಡಿಕೊಂಡು ಮಗುಳ್ನಗುತ್ತಾ, ಶ್ರೀಮತಿ ಅಶ್ವಿನಿ, ನೀವೇ ಅನ್ವಿತಾಳನ್ನು ಬಾತ್ರೂಮ್ ಕರ್ಕೊಂಡು ಹೋಗ್ತೀರಾ ಅಂತ ಮಗುವನ್ನು ಅಶ್ವಿನಿಗೆ ಒಪ್ಪಿಸಿದ್ಲು. ಅಶ್ವಿನಿಗೆ ತನ್ನ ಮನೆಯಲ್ಲಿದ್ದ ಅವಳಿ ಗಂಡು ಮಕ್ಕಳನ್ನು ದಿನನಿತ್ಯ ನೋಡಿಕೊಂಡು ಅಭ್ಯಾಸವಿದ್ದರಿಂದ ಅವಳು ತಕ್ಷಣವೇ ಪ್ರೀತಿಯಿಂದ ಒಪ್ಕೊಂಡ್ಳು. ನಂತರ ಅವಳು ಅನ್ವಿತಾಳನ್ನು ಸ್ನಾನಗೃಹಕ್ಕೆ ಕರೆದೊಯ್ದು ಮುಖ ತೊಳೆಯೋಕೆ ನೆರವಾದ್ಲು. ಮುಖ ತೊಳೆದ ನಂತರ ಅವಳನ್ನು ಕುರ್ಚಿಯ ಮೇಲೆ ಕುಂಡ್ರಿಸಿ ಪ್ರೀತಿಯಿಂದ ಅವಳ ಮುದ್ದಾದ ಕೂದಲನ್ನು ಜಡೆ ಎಣೆಯಲು ಪ್ರಾರಂಭಿಸಿದ್ಲು. ಜಡೆ ಹೆಣೆಗೆ ಅರ್ಧ ಮುಗಿಯುತ್ತಿದ್ದಂತೆಯೇ ಅನ್ವಿತಾಳ ಮುಖವು ಸಂತೋಷದಿಂದ ಹೊಳೆಯಿತು. ಅವಳು ತೀವ್ರ ಆಸಕ್ತಿಯಿಂದ ಕನ್ನಡಿಯಲ್ಲಿ ತನ್ನ ಹೊಸ ರೂಪವನ್ನು ನೋಡಿಕೊಳ್ಳೋಕೆ ಶುರು ಮಾಡಿಕೊಂಡ್ಳು. ಅಶ್ವಿನಿ ಹೆಣೆಯುತ್ತಿದ್ದ ಜಡೆ ಹಾಳಾಗಬಾರದೆಂದು ಅವಳು ಕುರ್ಚಿಯಲ್ಲಿ ತನ್ನ ಆಸನದಿಂದ ಒಂದು ಇಂಚು ಕೂಡ ಅಲ್ಲಾಡದೆ ಹಾಗೆಯೇ ನೆಟ್ಟಗೆ ಕುಳಿತಿದ್ಲು. ಇಷ್ಟರಲ್ಲಿ ಸುಹಾಸ್ ತನ್ನ ಆಫೀಸಿನ ಔಪಚಾರಿಕ ವ್ಯಾಪಾರದ ಉಡುಪನ್ನು ಧರಿಸಿ ಬಾತ್ರೂಮ್ನತ್ತ ಬಂದನು. ಅವನು ಬಾಗಿಲ ಹೊರಗೆ ನಿಂತಿದ್ದನ್ನು ಅವನ ಶರ್ಟ್ನ ಮೇಲ್ಭಾಗದ ಬಟನ್ಗಳು ಇನ್ನೂ ತೆರೆದಿದ್ದವು. ಹಾಗಾಗಿ ಅವನು ಈಗಷ್ಟೇ ಎಚ್ಚರಗೊಂಡು ಮುಖಾನ ತೊಳ್ಕೊಂಡು ಬಂದವನಂತೆ ಕಾಣಿಸ್ತಾ ಇದ್ದ. ಅವನು ಯಾವುದೇ ಶಬ್ದ ಮಾಡದೆ ಅತ್ಯಂತ ಮೌನವಾಗಿ ಅಶ್ವಿನಿ ಪ್ರೀತಿಯಿಂದ ಅನ್ವಿತಾಳ ಕೂದಲನ್ನು ಹೆಣಿತಾ ಇರೋದನ್ನು ದಿಟ್ಟಿಸಿ ನೋಡ್ತಾ ಇದ್ದ. ಅನ್ವಿತಾಳ ಕೂದಲಿನ ಜಡೆ ಹೆಣಿಗೆಯನ್ನು ಮುಗಿಸಿದ ನಂತರ ಅಶ್ವಿನಿ ಅವಳನ್ನು ಕೈ ಹಿಡಿದು ಕೋಣೆಯಿಂದ ಹೊರಗೆ ಕರೆದೊಯ್ದಳು. ಅವಳು ಹಿಂತಿರುಗಿ ಬಾಗಿಲತ್ತ ನೋಡಿದಾಗ ಅಲ್ಲಿ ನಿಂತಿದ್ದ ಸುಹಾಸ್ ಅವಳ ಕಣ್ಣಿಗೆ ಬಿದ್ದನು. ತಕ್ಷಣವೇ ಸುಹಾಸ್ನ ಕಣ್ಣುಗಳಲ್ಲಿದ್ದ ಅಪರೂಪದ ಬೆಳ್ಳಗಿನ ನೋಟ ಮಾಯವಾಗಿ ಅವನ ಮುಖದಲ್ಲಿದ್ದ ಮತ್ತೆ ಹಳೆಯ ಉದಾಸೀನತೆ, ಗಾಂಭೀರ್ಯ ಮೂಡಿತು. ಅವನು ತೀವ್ರ ಗೌರವದ ನಟನೆಯಿಂದ ತಿಂಡಿ ಸಿದ್ಧವಾಗಿದೆ, ಕೆಳಗೆ ಹೋಗೋಣವಾ ಅಂತ ಕೇಳ್ತಾನೆ. ಹಾಗೆ ಹೇಳಿದ ಮೇಲೆಯೂ ಅವನು ಅವರಿಬ್ಬರಿಗಾಗಿ ಕಾಯದೆ ತಾನೇ ಮೊದಲು ಹಿಂತಿರುಗಿ ಕೆಳಗೆ ನಡೆದೇ ಹೋಗ್ತಾನೆ. ಅಶ್ವಿನಿ ಒಂದು ಕ್ಷಣ ಅಲ್ಲಿಯೇ ಪ್ರತಿಮೆಯಂತೆ ನಿಂತುಬಿಟ್ಲು. ಅವನ ಮುಖಭಾವ ಸ್ವಲ್ಪ ಸಮಯದ ಮುಂಚೆಯಷ್ಟು ಎಷ್ಟೋ ವಿಭಿನ್ನವಾಗಿತ್ತು. ಅದನ್ನು ನಾನು ಗಮನಿಸಿದ್ದು ಕೇವಲ ಒಂದು ಕ್ಷಣವೇ ಮಾತ್ರ. ಬಹುಶಃ ನನಗೇ ಹಾಗೆ ಅನ್ನಿಸ್ತೋ ಏನೋ ಅಂತ ತನ್ನ ಯೋಚನೆಯಿಂದ ಹೊರಬಂದಂತಹ ಅಶ್ವಿನಿ ಅನ್ವಿತಾಳನ್ನು ಜಾಗರೂಕತೆಯಿಂದ ಮೆಟ್ಟಿಲುಗಳಿಂದ ಕೆಳಗೆ ಕರೆದೊಯ್ದಳು. ಅನ್ವಿತಾ ಊಟದ ಮೇಜಿನ ಬಳಿ ತಂದೆ ಸುಹಾಸ್ನ ಪಕ್ಕದ ಕುರ್ಚಿಯಲ್ಲಿ ಆಸನ ತಳೆದ್ಲು. ಅಶ್ವಿನಿ ಅವರಿಗೆ ಎದುರಿನ ಸೀಟ್ನಲ್ಲಿ ಕುಳಿತುಕೊಳ್ಳೋಕೆ ಹೋದಾಗ ಅನ್ವಿತಾ ತಕ್ಷಣವೇ ಅವಳ ಉಡುಪಿನ ಅಂಚನ್ನು ಹಿಡಿದು ತಡೆದು ತನ್ನತ್ತ ಹೇಳಿದ್ಲು. ಅಶ್ವಿನಿ ಆಂಟಿ, ನೀವು ಸುಮ್ಮನೆ ಅಲ್ಲಿ ಎದುರಿಗೆ ಯಾಕೆ ಕುಳಿತುಕೊಳ್ತೀರಿ? ಇಲ್ಲಿ ನನ್ನ ಪಕ್ಕದಲ್ಲಿ ಕುಳಿತುಕೊಳ್ಳಿ ಅಂತ ಅಂದ್ಲು. ಆ ಪುಟ್ಟ ಹುಡುಗಿಯ ಪ್ರೀತಿಯ ಉದ್ದೇಶವನ್ನು ತಕ್ಷಣವೇ ಅರ್ಥ ಮಾಡ್ಕೊಳ್ತಾ ಇರುವಂತಹ ಮನೆ ಕೆಲಸದ ಗೀತಾ ಮುಗುಳ್ನಗುತ್ತಾ ಅನ್ವಿತಾಳ ಪಕ್ಕದ ಕುರ್ಚಿಯಲ್ಲಿ ಇಂದ ಕೇಳಿದ್ಲು. ಅನ್ವಿತಾ ಖುಷಿಯಿಂದ ತಲೆಯಾಡಿಸಿ ಅಶ್ವಿನಿಯನ್ನು ಅಪಾರ ನಿರೀಕ್ಷೆಯಿಂದ ನೋಡಿದ್ಲು. ತಕ್ಷಣವೇ ಅಶ್ವಿನಿ ಆ ಮಗುವಿನ ಪ್ರೀತಿಯನ್ನು ನಿರಾಕರಿಸಲಾಗದೆ ಅವಳ ಇನ್ನೊಂದು ಬದಿಯಲ್ಲಿ ಆಸನವನ್ನು ತಳೆದ್ಲು. ಸುಹಾಸ್ನ ಮುಖ ಸಂಪೂರ್ಣವಾಗಿ ಬಿಗಿಯಾಗಿತ್ತು ಮತ್ತು ಅವಳು ತನ್ನ ತೀರಾ ಹತ್ತಿರದಿಂದ ಕುಳಿತುಕೊಂಡದ್ದನ್ನು ಕಂಡು ಅವನು ತನ್ನ ತೀಕ್ಷ್ಣ ನೋಟವನ್ನು ಬೇರೆಡೆಗೆ ತಿರುಗಿಸಿಕೊಂಡ. ಅನ್ವಿತಾಳ ಪಕ್ಕದ ಸೀಟ್ನಲ್ಲಿ ಪೂರ್ತಿಯಾಗಿ ಹೊರಗೆ ಕುಳಿತು ಉಪಹಾರದ ಸಮಯದಲ್ಲಿ ಅಶ್ವಿನಿ ತನ್ನ ಅರಿವಿಲ್ಲದೆಯೇ ತಾಯಿಯ ವಾತ್ಸಲ್ಯದಿಂದ ಅನ್ವಿತಾಗೆ ಒಂದೊಂದು ಆಹಾರವನ್ನು ಬಡಿಸಿದ್ಲು. ಆಶ್ಚರ್ಯವೆಂದರೆ ಸುಹಾಸ್ ಕೂಡ ಅದೇ ಸಮಯದಲ್ಲಿ ಅನ್ವಿತಾಗೆ ತಾನೇ ಉಪಹಾರವನ್ನು ಬಡಿಸಲು ತೊಡಗಿದ್ದನು. ತಂದೆ ತಾಯಿ ಇಬ್ಬರು ಜೊತೆಯಾಗಿ ತನಗೆ ಊಟವನ್ನು ಬಡಿಸ್ತಾ ಇರೋವಂಥದ್ದನ್ನು ಕಂಡ ಅನ್ವಿತಾಳ ಕಣ್ಣುಗಳು ಸುತ್ತ ಸಂತೋಷದ ಮುದ್ದಾದ ಗೆರೆಗಳು ಮೂಡಿದ್ವು. ಅವಳು ಅವರಿಬ್ಬರು ತನ್ನ ತಟ್ಟೆಯಲ್ಲಿ ಇಟ್ಟ ಆಹಾರವನ್ನು ಅತ್ಯಂತ ವಿಧೇಯತೆಯಿಂದ ಸಂಭ್ರಮದಿಂದ ತಿಂದಳು. ಉಪಹಾರ ಮುಗಿದ ನಂತರ ಅಶ್ವಿನಿ ತನ್ನ ಕೈಗಡಿಯಾರವನ್ನು ನೋಡಿದ್ಲು. ಅವಳು ಕ್ಲಿನಿಕ್ಗೆ ತನ್ನ ಕೆಲಸಕ್ಕೆ ಹೊರಡುವ ಸಮಯವಾಗಿತ್ತು.
ಆದ್ದರಿಂದ ಅವಳು ಆಸನದಿಂದ ಎದ್ದು ಅವರಿಬ್ಬರಿಗೂ ವಿದಾಯ ಹೇಳಲು ಅನುವಾದ್ಲು. ಆದರೆ ಅನ್ವಿತಾಗೆ ಅವಳನ್ನು ಕಳಿಸಿಕೊಡೋಕೆ ನಿಜವಾಗಿಯೂ ಕೂಡ ಎಳ್ಳಷ್ಟು ಇಷ್ಟ ಇರಲಿಲ್ಲ. ಅವಳು ಮತ್ತೆ ಅಶ್ವಿನಿಯ ಉಡುಪನ್ನು ಗಟ್ಟಿಯಾಗಿ ಹಿಡಿದುಕೊಂಡ್ಳು. ಅನ್ವಿತಾ ಕುಟ್ಟಿ, ಒಳ್ಳೆ ಹುಡುಗಿ ಅಲ್ವಾ ನೀನು, ನಾನೀಗ ಕೆಲಸಕ್ಕೆ ಹೋಗಲೇಬೇಕು. ಇನ್ನೊಂದು ದಿನ ಖಂಡಿತ ನಿನ್ನನ್ನು ನೋಡೋಕೆ ಬರ್ತೀನಿ, ಸರಿನಾ ಅಂತ ಅಶ್ವಿನಿ ಅವಳ ಪುಟ್ಟ ಕೈಯನ್ನು ಹಿಡ್ಕೊಂಡು ಮೃದುವಾಗಿ ಭರವಸೆ ನೀಡಿದ್ಲು. ಅದನ್ನು ಕೇಳಿದ ಅನ್ವಿತಾ ಇಷ್ಟವಿಲ್ಲದಿದ್ದರೂ ಕೂಡ ಅಶ್ವಿನಿಯ ಉಡುಪಿನ ಮೇಲಿನ ಹಿಡಿತವನ್ನು ಸಡಿಲಿಸಿ ಅವಳಿಗೆ ದಾರಿಗೆ ಕೈ ಬೀಸಿ ಬೀಳ್ಕೊಟ್ಲು. ಅಶ್ವಿನಿ ಪ್ರೀತಿಯಿಂದ ಮುಗುಳ್ನಕ್ಕೂ ಅವಳ ತಲೆಯನ್ನು ಸವಾರಿ ಹೊರಡಲು ತಿರುಗಿದ್ಲು. ಸವಾರಿ ಕೆಲಸಕ್ಕೆ ಹೋಗುವ ಮುನ್ನ ಬಟ್ಟೆ ಬದಲಾಯಿಸಲು ಮತ್ತು ಆ ರಾತ್ರಿ ಇಡೀ ತನ್ನನ್ನು ಕಾಣದೆ ತವಕಿಸ್ತಿದ್ದ ತನ್ನ ಹುಳಿ ಗಂಡು ಮಕ್ಕಳನ್ನು ನೋಡಬೇಕು ಅಂತ ಹೇಳಿಬಿಟ್ಟು ಅವಳು ಆತುರದಿಂದ ತನ್ನ ಮನೆಗೆ ಹೊರಡ್ತಾಳೆ. ಅಶ್ವಿನಿ ಮನೆಗೆ ಹೋದಾಗ ಅವಳಿ ಮಕ್ಕಳು ಅವಳನ್ನು ಕಂಡು ಹೆಂಗೆ ಪ್ರತಿಕ್ರಿಯಿಸ್ತಾರೆ? ಸುಹಾಸ್ ಅವಳನ್ನು ಹಿಂಬಾಲಿಸ್ತಾನ. ಅಶ್ವಿನಿ ಮನೆಗೆ ಕಾಲಿಡ್ತಿದ್ದಾಗೆ ಅವಳ ಅವಳಿ ಗಂಡು ಮಕ್ಕಳಾದ ಆರವ್ ಮತ್ತು ಆದಿತ್ಯ ಓಡೋಡಿ ಬಂದು ಅವಳನ್ನು ಅಪ್ಕೊಂಡು ಬಿಡ್ತಾರೆ. ಅಮ್ಮ, ನಿನ್ನೆ ರಾತ್ರಿ ನೀನು ಮನೆಗೆ ಯಾಕೆ ಬರಲಿಲ್ಲ? ನಮಗೆ ತುಂಬ ಹೆದರಿಕೆ ಆಯಿತು. ನಿನಗೇನಾದರೂ ತೊಂದರೆ ಆಯಿತಾ ಅಮ್ಮ ಅಂತ ಮುದ್ದಾಗಿ ವಿಚಾರಿಸಿದ್ರು. ಮನೆಯಲ್ಲಿದ್ದ ಮಾಲಾ ಮುಗುಳ್ನಗುತ್ತಾ, ಅಯ್ಯೋ ಅಶ್ವಿನಿ, ಈ ಇಬ್ಬರು ಹುಡುಗರು ನಿನ್ನೆ ರಾತ್ರಿ ಇಡೀ ನಿನ್ನನ್ನು ನೆನೆದು ಚಿಂತಿಸ್ತಾನೇ ಇದ್ದರು. ಇಂದು ಬೆಳಗಿನ ಜಾವವೇ ಬೇಗನೆ ಎದ್ದು ನಿನ್ನ ದಾರಿಯನ್ನು ಕಾಯ್ತಾ ಕುಳಿತಿದ್ರು ಅಂತ ವಿವರಿಸಿದರು. ಅಶ್ವಿನಿ ಪ್ರೀತಿಯಿಂದ ತಲೆ ಆಡಿಸ್ತಾಳೆ. ನಿನ್ನೆ ರಾತ್ರಿ ತಾನು ಸುಹಾಸ್ನ ಬಂಗಲೆಯಲ್ಲಿ ಅನ್ವಿತಾಳನ್ನು ನೋಡ್ಕೊಳ್ಳೋಕೆ ಉಳಿದುಕೊಳ್ಬೇಕಾಗಿ ಒಂದು ಸತ್ಯವನ್ನು ಮಕ್ಕಳಿಗೆ ತಿಳಿಸಲು ನಿರ್ಧರಿಸ್ತಾಳೆ. ಅನ್ವಿತಾಗೆ ಬಹುಶಃ ತೀವ್ರ ಜ್ವರ ಬಂದಿದ್ದ ಸತ್ಯ ತಿಳಿದಾಗ ಇಬ್ಬರ ಮಕ್ಕಳ ಆತಂಕದಿಂದ, ಅಯ್ಯೋ ಅನ್ವಿತಾ ಚೆನ್ನಾಗಿದ್ದಾಳೆಯೇ, ಅವಳಿಗೆ ತುಂಬ ಹುಷಾರಿಲ್ವೇ ಅಮ್ಮ, ನಾವು ಈಗಲೇ ಅವಳನ್ನು ನೋಡಲು ಹೋಗಬೇಕೇ ಅಂತ ಕಳವಳದಿಂದ ಕೇಳಿದರು. ಅವಳಿಗೆ ಸ್ವಲ್ಪ ಜ್ವರ ಮಾತ್ರ ಇತ್ತು. ನಿನ್ನೆ ರಾತ್ರಿ ಇಡೀ ಚೆನ್ನಾಗಿ ನಿದ್ದೆ ಮಾಡಿದ್ದಾಳೆ, ಈಗ ಆರಾಮವಾಗಿದ್ದಾಳೆ. ನೀವು ಅವಳನ್ನು ಇಂದು ಕಿಂಡರ್ ಗಾರ್ಡನ್ ಶಾಲೆಯಲ್ಲಿ ನೋಡಬಹುದು ಅಂತ ಅಶ್ವಿನಿ ಅವರಿಗೆ ಭರವಸೆಯನ್ನು ನೀಡಿದರು. ಅವಳು ತನ್ನ ಮಕ್ಕಳಿಗೆ ಅವರ ಪುಟ್ಟ ಸ್ನೇಹಿತೆ ಅನ್ವಿತಾಳನ್ನು ಶಾಲೆಯಲ್ಲಿ ಭೇಟಿಯಾಗಲು ಅವಕಾಶ ನೀಡ್ತಿದ್ದಾಳೆ ಹೊರತು ಅವರು ರಾಜಾರತ್ನಂ ಬಂಗಲೆಗೆ ಹೋಗಿ ಸುಹಾಸ್ನನ್ನು ನೇರವಾಗಿ ಭೇಟಿಯಾಗುವಂಥದ್ದು ಅವಳಿಗೆ ಎಳ್ಳು ಕಾಳಷ್ಟು ಕೂಡ ಇಷ್ಟ ಇರಲಿಲ್ಲ. ಮಕ್ಕಳಿಬ್ಬರು ವಿಧೇಯತೆಯಿಂದ ತಲೆ ಆಡಿಸಿ ಒಪ್ಕೊಳ್ತಾರೆ. ಅದೇ ಸಮಯದಲ್ಲಿ ಕಾವ್ಯ ನಿನ್ನೆ ರಾತ್ರಿ ಅಶ್ವಿನಿಯ ಕಾರನ್ನು ಹಿಂಬಾಲಿಸಿ ಸುಹಾಸ್ನ ಬಂಗಲೆಯವರೆಗೂ ಬಂದಿದ್ಲು. ಪರಿಣಾಮವಾಗಿ ಅವಳು ತೀವ್ರ ಕೋಪ ಮತ್ತು ಭೀತಿಯಿಂದ ರಾತ್ರಿಯಿಡೀ ಸರಿಯಾಗಿ ನಿದ್ರೆನೇ ಮಾಡಿರಲಿಲ್ಲ. ಅಶ್ವಿನಿ ಸುಹಾಸ್ನ ಮನೆಯಿಂದ ಯಾವಾಗ ಹೊರಡ್ತಾಳೆ ಅಂತ ತಿಳಿಯೋಕೆ ತನ್ನ ಅಧೀನ ಅಧಿಕಾರಿಯ ಮೂಲಕ ಬಂಗಲೆಯ ಮೇಲೆ ಕಣ್ಣಿಡೋಕೆ ಅಂತ ಅವಳು ಮರೆಯೋಕ್ಕೆ ಹೋಗಿಲ್ಲ. ಮರುದಿನ ಬೆಳಗ್ಗೆ ಕಾವ್ಯ ಉಪಹಾರ ಸೇವಿಸ್ತಿರುವಾಗ ಅವಳ ಮನುಷ್ಯನಿಂದ ಕರೆ ಬಂದು ಅಶ್ವಿನಿ ಈಗಷ್ಟೇ ಸುಹಾಸ್ನ ಮನೆಯಿಂದ ಹೊರಟು ಹೋಗಿದ್ದಾಳೆ ಅನ್ನುವಂಥ ವಿಚಾರವನ್ನು ತಿಳಿಸ್ತಾರೆ. ಎಂತಹ ವಿಪತ್ತು ಅಂತ ಕಾವ್ಯ ಅಲ್ಲು ಕಡಿಯುತ್ತಾ ಕೋಪದಿಂದ ಕರೆಯನ್ನು ಕಡಿತಗೊಳಿಸಿದ್ಲು. ತಕ್ಷಣ ಒಂದು ರೀತಿಯ ಅಜ್ಞಾತ ಭಯ ಅವಳ ಗಂಟಲನ್ನು ಬಿಗಿಯಾಗಿ ಆವರಿಸಿದಂತಾಯಿತು. ಅಶ್ವಿನಿ ಸುಹಾಸ್ನ ಬಂಗಲೆಯಲ್ಲಿ ಇಡೀ ರಾತ್ರಿ ತಂಗಿದ್ದಾಳೆ ಅಂದರೆ ನನ್ನ ನಂಬಕ್ಕೆ ಆಗ್ತಿಲ್ಲ. ಇಷ್ಟೊಂದು ವರ್ಷಗಳಲ್ಲಿ ನಾನು ಆ ಮನೆಯಲ್ಲಿ ಒಂದು ರಾತ್ರಿಯೂ ತಂಗೋಕ್ಕೆ ಅವಕಾಶ ಕೊಟ್ಟಿಲ್ಲ ಸುಹಾಸು. ಊಟ ಮುಗಿದ ತಕ್ಷಣ ಅವನು ನನ್ನನ್ನು ಅಲ್ಲಿಂದ ಹೊರಡುವಂತೆ ಹೇಳ್ತಾ ಇದ್ದ. ಆದರೆ ಸುಹಾಸ್ ಅಶ್ವಿನಿಯನ್ನು ಸಂಪೂರ್ಣವಾಗಿ ವಿಭಿನ್ನವಾಗಿ ನಡೆಸ್ಕೊಳ್ತಾ ಇದ್ದಾನಲ್ವೇ? ಕಾವ್ಯ ಇದರ ಬಗ್ಗೆ ಯೋಚಿಸಿದಷ್ಟು ಆತಂಕ, ಅಸೂಯೆ ತೀವ್ರವಾಗ್ತಿತ್ತು. ಅವಳ ತಾಯಿ ಕಲ್ಪನಾ ರಾವ್ ಅವಳ ಎದುರು ಕುಳಿತಿದ್ರು. ಮಗಳ ಈ ತೀವ್ರ ಆತಂಕವನ್ನು ನೋಡಿ ಕಲ್ಪನಾ, ಏನಾಯ್ತು ಕಾವ್ಯ, ಬೆಳಗ್ಗೆಯಿಂದಲೇ ಯಾಕೆ ಇಷ್ಟೊಂದು ತೀವ್ರವಾಗಿ ಬೇಸರಗೊಂಡಿದ್ಯಾ ಅಂತ ವಿಚಾರಿಸಿದ್ಲು. ಅದನ್ನೆಲ್ಲ ಕೇಳಬೇಡಮ್ಮ, ಆ ಪಾಪಿ ಅಶ್ವಿನಿ ನಿನ್ನೆ ರಾತ್ರಿ ಇಡೀ ಸುಹಾಸ್ನ ಬಂಗಲೆಯಲ್ಲಿ ತಂಗಿದ್ದಾಳೆ. ನಾನು ಈಗಲೇ ಏನಾದರೂ ದೊಡ್ಡ ಹಂತದ ಪ್ಲ್ಯಾನ್ ಮಾಡ್ತಿದ್ರೆ ಅವಳು ಸುಹಾಸ್ನನ್ನು ಮರುಮದುವೆಯಾಗಿ ಮತ್ತೆ ಆ ಮನೆಯ ಮಹಾರಾಣಿಯಾಗಿ ಬಂದು ಬಿಡ್ತಾಳಮ್ಮ ಎಂದು ಕಾವ್ಯ ಅಲ್ಲು ಕಡಿಯುತ್ತಾ ಆಕ್ರೋಶದಿಂದ ಹೇಳಿದ್ಲು. ಕಲ್ಪನಾ ರಾವ್ ಅವರ ಮುಖ ತಕ್ಷಣವೇ ಬಿಗುವಾಯಿತು. ಅವಳು ಒಂದು ಕ್ಷಣ ಆಳವಾಗಿ ಯೋಚಿಸಿ, ಕಾವ್ಯ, ನಾವು ಸುಹಾಸ್ನ ತಾಯಿ ಗಾಯತ್ರಿ ದೇವಿಯವರನ್ನು ಕೊನೆಯ ಬಾರಿಗೆ ನೋಡಿ ಸಾಕಷ್ಟು ಸಮಯ ಆಯಿತು. ಹಾಗಾಗಿ ನಾವು ಇಂದು ಮಧ್ಯಾಹ್ನ ಗಾಯತ್ರಿ ದೇವಿಯವರನ್ನು ನಮ್ಮ ಮನೆಗೆ ಚಹಾ ಕೂಟಕ್ಕೆ ಮೀನ್ಸ್ ಟೀ ಪಾರ್ಟಿಗೆ ಆಹ್ವಾನಿಸಿದ್ರೆ ಹೇಗಿರುತ್ತೆ? ಆ ನೆಪದಲ್ಲಿ ಅಶ್ವಿನಿಯ ಈ ನಡವಳಿಕೆಯ ಬಗ್ಗೆ ಗಾಯತ್ರಿಗೆ ತಿಳಿಸಿ ಅವಳ ಮನಸ್ಸನ್ನು ಅಶ್ವಿನಿಯ ವಿರುದ್ಧ ಭದ್ರವಾಗಿ ಎತ್ತಿಕಟ್ಟೋಕ್ಕೆ ನಿನಗೆ ಉತ್ತಮ ಅವಕಾಶ ಸಿಗ್ತದಲ್ವಾ ಅಂತ ಹೇಳಿದ್ಲು. ಗಾಯತ್ರಿ ದೇವಿ ಚಹಾ ಕೂಟಕ್ಕೆ ಬಂದಾಗ ಕಾವ್ಯ ಮತ್ತು ಕಲ್ಪನಾ ರಾವ್ ಅಶ್ವಿನಿಯ ಬಗ್ಗೆ ಯಾವ ಸುಳ್ಳು ಕಥೆಯನ್ನು ಕಟ್ಟಿ ಹೇಳ್ತಾರೋ. ಗಾಯತ್ರಿ ದೇವಿ ಇದನ್ನು ಕೇಳಿ ಅಶ್ವಿನಿಯ ವಿರುದ್ಧ ಕೋಪಗೊಳ್ತಾರಾ?
ಮಧ್ಯಾಹ್ನ ಕಾವ್ಯ ಮತ್ತು ಅವಳ ತಾಯಿ ಕಲ್ಪನಾ ರಾವ್ ಸುಹಾಸ್ನ ತಾಯಿ ಗಾಯತ್ರಿ ದೇವಿಯನ್ನು ಭೇಟಿಯಾಗಲು ನಗರದ ಪ್ರತಿಷ್ಠಿತ ಕಾಫಿ ಶಾಪ್ನಲ್ಲಿ ಕಾಯ್ತಿದ್ರು. ಗಾಯತ್ರಿ ದೇವಿ ಬಂದಾಗ ಅವರಿಬ್ಬರು ಕಿಟಕಿಯ ಪಕ್ಕದ ಮೇಜಿನ ಬಳಿ ಹಾಸನ ತಳೆದು ಕಾಯ್ತಿದ್ದು ಕಾಣ್ತು. ಕ್ಷಮಿಸಿ, ನಾನು ಬರೋದು ಸ್ವಲ್ಪ ತಡ ಆಯಿತು, ನಿಮ್ಮನ್ನು ಕಾಯಿಸಿದ್ದಕ್ಕೆ ಕ್ಷಮೆ ಇರಲಿ ಅಂತ ಗಾಯತ್ರಿ ದೇವಿ ಅವರ ಎದುರಿಗೆ ಕುಳಿತು ನಮ್ರತೆಯಿಂದ ಹೇಳಿದರು. ಕಾವ್ಯಾಳ ತುಟಿಗಳಲ್ಲಿ ಮೃದುವಾದ ನಗು ಹರಡಿತ್ತು. ಪರವಾಗಿಲ್ಲ ಆಂಟಿ, ನಾವು ಈಗಷ್ಟೇ ಬಂದ್ವಿ, ದಯವಿಟ್ಟು ಕುಳಿತುಕೊಳ್ಳಿ. ನಿಮಗೆ ಇಷ್ಟ ಆಗುವಂತಹ ಕೆಲವು ವಿಶೇಷ ಸಿಹಿ ತಿಂಡಿಗಳನ್ನು ಈಗಾಗಲೇ ಆರ್ಡರ್ ಮಾಡಿದ್ದೀವಿ, ಅವು ನಿಮಗೆ ಖಂಡಿತ ಹಿಡಿಸುತ್ತವೆ ಅನ್ನೋಂಥ ನಂಬಿಕೆ ನಮಗಿದೆ ಎನ್ನುತ್ತಾ ಅವಳು ಮಾಣಿಗೆ ಕರೆ ಮಾಡಿ ಆಹಾರ ಬಡಿಸೋಕೆ ಅಂತ ಹೇಳಿಬಿಟ್ಟು ಸನ್ನೆ ಮಾಡ್ತಾಳೆ. ಸ್ವಲ್ಪ ಸಮಯದಲ್ಲೇ ಅತ್ಯಂತ ಸೊಗಸಾದ ಸಿಹಿ ತಿಂಡಿಗಳನ್ನು ಅವರ ಮೇಜಿನ ಮೇಲೆ ಬಡಿಸಲಾಗಿತ್ತು. ಗಾಯತ್ರಿ ದೇವಿ ಸಂತೃಪ್ತಿಯಿಂದ ಮುಗುಳ್ನಕ್ಕಿದ್ರು. ಓಹ್, ನೀನು ತುಂಬ ಒಳ್ಳೆಯ ಹುಡುಗಿ ಕಾವ್ಯ. ನನಗೆ ಸಿಹಿ ತಿಂಡಿಗಳು ಇಷ್ಟ ಎಂಬ ಒಂದೇ ಒಂದು ಸಣ್ಣ ವಿಷಯವನ್ನು ಇನ್ನೂ ನೆನಪಲ್ಲಿಟ್ಕೊಂಡಿದ್ಯಲ್ವಾ? ವೆರಿ ನೈಸ್. ಸುಹಾಸ್ ಕೂಡ ನನ್ನ ಕಷ್ಟಗಳ ಬಗ್ಗೆ ಕಾಳಜಿ ವಹಿಸೋದೇ ಇಲ್ಲ ನೋಡು. ಅವರು ಸ್ವಲ್ಪ ಹೊತ್ತು ಸಾಧಾರಣ ವಿಷಯಗಳ ಬಗ್ಗೆ ಮಾತನಾಡಿದ ನಂತರ ಕಲ್ಪನಾ ರಾವ್ ಅತ್ಯಂತ ಚಾಣಾಕ್ಷತನದಿಂದ ವಿಷಯವನ್ನು ಅಶ್ವಿನಿಯ ಕಡೆಗೆ ತಿರುಗಿಸೋಕೆ ಶುರು ಮಾಡಿಕೊಂಡೇ ಬಿಟ್ಲು. ಹೌದು ಗಾಯತ್ರಿ ಅವರೇ, ಕೆಲವು ದಿನಗಳ ಹಿಂದೆ ಕಾವ್ಯ ಹಿರಿಯ ರಾಜಾರತ್ನಂ ಅವರನ್ನು ನೋಡೋಕ್ಕೆ ಬಂಗಲೆಗೆ ಹೋಗಿದ್ಲು. ಅಲ್ಲಿ 6 ವರ್ಷಗಳ ಹಿಂದೆ ಸುಹಾಸ್ಗೆ ವಿಚ್ಛೇದನ ನೀಡಿ ಹೋದ ಮಹಿಳೆ ಅಶ್ವಿನಿ ಕಂಡು ಬಂದಿದ್ದಾಳಂತೆ. ಅವಳು ಯಾವಾಗ ಹಿಂತಿರುಗಿದ್ಲು? ಈ ವಿಷಯ ನಿಮಗೇನಾದರೂ ತಿಳಿದೆಯಾ? ಗಾಯತ್ರಿ ದೇವಿಯ ಮುಖದಲ್ಲಿದ್ದ ನಗು ತಕ್ಷಣವೇ ಮಾಸಿತ್ತು. ಅಶ್ವಿನಿ? ಅವಳು ಮತ್ತೆ ಈ ಮನೆಗ? ಸುಹಾಸ್ ಬಳಿಗೆ ಬರೋಕ್ಕೆ ಎಷ್ಟು ಧೈರ್ಯ? ಕಲ್ಪನಾ ರಾವ್ ಮೌನ ಮುರಿದು ಮುಖವನ್ನು ಬಿಗಿಗೊಳಿಸ್ಕೊಂಡು ಹೇಳಿದ್ಲು. ನಾನು ನಿಮಗೆ ನೇರವಾಗಿಯೇ ವಿಷಯವನ್ನು ಸ್ಪಷ್ಟಪಡಿಸ್ತೇನೆ ಗಾಯತ್ರಿ ಅವರೇ. ಮೊನ್ನೆ ನಾವು ಊಟಕ್ಕೆ ಸೇರಿದಾಗ ಸುಹಾಸು ಬರಲೇ ಇಲ್ಲ. ನಾವು ಕಾವ್ಯಾಗೆ ಅವನಿಗೆ ಕರೆ ಮಾಡೋಕ್ಕೆ ಹೇಳಿದ್ವಿ. ಆದರೆ ಸುಹಾಸ್ ಕಾವ್ಯಾಳ ಜೊತೆಗಿನ ನಿಶ್ಚಿತಾರ್ಥವನ್ನೇ ಮುರಿಬೇಕು ಅಂತ ಹೇಳಿ ಬಯಸ್ತಿರುವಂತೆ ಅತ್ಯಂತ ವ್ಯಂಗ್ಯವಾಗಿ ಮಾತನಾಡಿದ್ದಾನೆ. ಕಾವ್ಯ ನನಗೆ ಈ ವಿಷಯವನ್ನು ಹೇಳೇ ಇರಲಿಲ್ಲ. ಅವಳು ದುಃಖಿತಳಾಗಿದ್ದನ್ನು ಕಂಡು ನಾನು ಬಲವಂತವಾಗಿ ಸತ್ಯವನ್ನು ಕೇಳದೆ ಹೋಗಿದ್ರೆ ಅವಳು ಇದನ್ನು ಕೊನೆಯವರೆಗೂ ಬಹುಶಃ ರಹಸ್ಯವಾಗಿ ಇಡುತ್ತಿದ್ಲು ಅಂತ ಅನಿಸುತ್ತೆ. ಕಲ್ಪನಾ ರಾವ್ ಇದ್ದಕ್ಕಿದ್ದಂತೆ ತಲೆ ತಿರುಗಿಸಿ ಬೇಸರದಲ್ಲಿದ್ದ ಕಾವ್ಯಾಳತ್ತ ನೋಡಿ ಮತ್ತೆ ಗಾಯತ್ರಿ ಹತ್ತ ತಿರುಗಿದ್ಲು. ಈ ವಿಷಯ ನಿಜವೇ ಅಂತ ದೃಢೀಕರಿಸಲು ನಾನು ನಿಮ್ಮನ್ನು ಇಲ್ಲಿ ಕರೆಸಿದೆ. ಒಂದು ವೇಳೆ ನೀವು ಆ ಅಶ್ವಿನಿಯನ್ನೇ ಮತ್ತೆ ವರ್ಮಾ ಕುಟುಂಬಕ್ಕೆ ಸೊಸೆಯಾಗಿ ಸ್ವೀಕರಿಸಲು ನಿರ್ಧರಿಸಿದರೆ ನಾನು ಈಗಲೇ ನನ್ನ ಮಗಳು ಕಾವ್ಯಾಳನ್ನು ಈ ನಿಶ್ಚಿತಾರ್ಥದಿಂದ ಸಂಪೂರ್ಣವಾಗಿ ಹಿಂಪಡೆಯುತ್ತೇನೆ. ಕಾವ್ಯ ಸಂಪೂರ್ಣವಾಗಿ ಎದೆಗುಂದಿದಂತೆ ನಟಿಸುತ್ತಾ ಕಣ್ಣೀರು ತುಂಬಿದ ಕಣ್ಣುಗಳಿಂದ ತಲೆ ತಗ್ಗಿಸಿ ಕುಳಿತುಕೊಂಡೇ ಬಿಟ್ಲು. ಅವಳು ತನ್ನ ಬಾಯಿಯಿಂದ ಒಂದು ಮಾತನ್ನು ಕೂಡ ಆಡಲಿಲ್ಲ. ಗಾಯತ್ರಿ ದೇವಿ ವಿಷಯವನ್ನು ಮೊದಲ ಬಾರಿಗೆ ಕೇಳ್ತಿದ್ದಾಗ ಅವಳ ನೋಟ ಕತ್ತಲೆಯಾಯಿತು. ತೀವ್ರ ಆಘಾತ ಮತ್ತು ಕೋಪದಿಂದ ಸುಹಾಸ್ ನಿಜವಾಗಿಯೂ ಹಾಗೆ ಹೇಳಿದ್ನಾ? ಕಾವ್ಯಾಳ ಜೊತೆಗಿನ ಸಂಬಂಧ ಮುರಿಯೋಕೆ ಬಯಸಿದ್ದಾನಾ ಅಂತ ಕೇಳಿದ್ರು. ಕಲ್ಪನಾ ರಾವ್ ಮತ್ತು ಕಾವ್ಯ ಇಬ್ಬರು ಮೌನವಾಗಿದ್ದರು. ಆ ಮೌನವೇ ಅವರ ಉತ್ತರವಾಗಿತ್ತು. ಅರ್ಥವಾಯಿತು. ಗಾಯತ್ರಿ ದೇವಿ ಕೋಪದಿಂದ ಎದ್ದು ನಿಂತ್ಕೊಂಡ್ರು. ತನ್ನ ಕೈ ಬ್ಯಾಗನ್ನು ಎತ್ಕೊಂಡ್ರು. ನೀನು ಎಳ್ಳಷ್ಟು ಚಿಂತಿಸಬೇಡ ಕಾವ್ಯ, ನಾವೆಲ್ಲರೂ ಸೇರಿ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಈ ವರ್ಮಾ ಕುಟುಂಬದ ಸೊಸೆಯಾಗುವ ಅರ್ಹತೆ ನಿನಗೆ ಮಾತ್ರ. ಸುಹಾಸ್ ಬೇರೆ ಯಾರನ್ನೂ, ಅದರಲ್ಲೂ ಅಶ್ವಿನಿನ ಮರುಮದುವೆಯಾಗಕ್ಕೆ ಒತ್ತಾಯಿಸಿದ್ರೆ ನಾನು ಅದಕ್ಕೆ ಎಂದಿಗೂ ಒಪ್ಪೋದಿಲ್ಲ. ಅಶ್ವಿನಿಯನ್ನು ಅವನು ಮತ್ತೆ ಮದುವೆಯಾಗಲು ನನ್ನ ಜೀವಮಾನದಲ್ಲೇ ಬಿಡೋದಿಲ್ಲ. ಕಾವ್ಯ ಗಾಯತ್ರಿ ಅತ್ತ ಅಪಾರ ದುಃಖದ ನೋಟವನ್ನು ಬೀರಿದ್ಲು. ಗಾಯತ್ರಿ ದೇವಿ ಅವಳ ಸ್ಥಿತಿಗೆ ವಿಷಾದ ವ್ಯಕ್ತಪಡಿಸುತ್ತಾ, ನೀನು ಧೈರ್ಯವಾಗಿರು ಕಾವ್ಯ, ನಾನು ತಕ್ಷಣವೇ ಮನೆಗೆ ಹೋಗಿ ವಿಷಯವನ್ನು ಸುಹಾಸ್ ಜೊತೆ ಖಡಕ್ಕಾಗಿ ಮಾತಾಡಿ ಖಂಡಿತ ಬಗೆಹರಿಸ್ತೀನಿ ಅಂತ ಅಲ್ಲಿಂದ ಆಕ್ರೋಶವಾಗಿ ಹೊರಟರು. ರಾಜಾರತ್ನಂ ಬಂಗಲೆಗೆ ಧಾವಿಸುವ ಗಾಯತ್ರಿ ದೇವಿ ಸುಹಾಸ್ನನ್ನು ಕಂಡು ಹೆಂಗೆ ತರಾಟೆಗೆ ತೆಗೆದುಕೊಳ್ತಾಳೆ? ಸುಹಾಸ್ ತನ್ನ ತಾಯಿ ಕೋಪಕ್ಕೆ ಏನಾದರೂ ಸಮಾಧಾನ ಹೇಳ್ತಾನ? ನೋಡೋಣ ಮುಂದಿನ ಭಾಗದಲ್ಲಿ. ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಗಾಯ್.